ಫ್ರೈಡೇ ಆದರೆ ಸಾಕು, ಸ್ಯಾಟರ್ಡೆ ಸಂಡೇ ಜಿಮ್ಗೆ ಹೋಗೋಕ್ಕಾಗಲ್ವಲ್ಲ ಅಂತ ಬೇಜಾರು. ಇವತ್ತು ಸ್ವಲ್ಪ ಸ್ಟ್ರೆಚಸ್ ಮಾಡಿ ಕಾರ್ಡಿಯೋ ಮಾಡಿಕೊಂಡೆ. ಬರ್ತಾ ಅಪ್ಪನ ಸ್ಕೂಲಿಂದ ಕರ್ಕೊಬರ್ತಿದ್ದೆ. ನನಗೆ ಗಾಡಿ ಓಡಿಸ್ತಾ ಒಂದು ಯೋಚನೆ ಬಂತು, ವೀಕೆಂಡು ಸ್ಯಾಟರ್ಡೇ ಸಂಡೇ ಹೇಗಪ್ಪ ಇವನ್ನ ಮ್ಯಾನೇಜ್ ಮಾಡೋದು ಅಂತ. ಸೊ ಈ ಟಾಯ್ ತುಂಬ ದಿನದಿಂದ ಕೇಳ್ತಾ ಇದ್ದಲ್ವಾ, ಇದನ್ನು ಕೊಡಿಸಿದ್ರೆ ಅವ್ನು ಆರಾಮಾಗಿ ಅವ್ನ ಪಾಡಿಗೆ ಅವ್ನು ಆಟಾಡ್ಕೊಂಡಿರ್ತಾನೆ ಅಂದ್ಕೊಂಡು, ಹೆಂಗೋ ಆಷಾಢ, ತುಂಬ ಗಾಳಿ ಪ್ಲಸ್ ಮಳೆ ಆವಾಗ ಬರ್ತಾ ಇರುತ್ತೆ. ಚಳಿಗೆ ಟೋಪಿ ಹಾಕ್ಕೊಂಡ್ರೆ ಹಾಕ್ಕೊಳ್ಳಲ್ಲ. ಸೊ ಇದೊಂದು ಕೊಟ್ಬಿಟ್ರೆ ಅಂತೂ ಹಾಕ್ಕೊಂಡು ಇದರಲ್ಲಿ ಆಟ ಆಡಿಕೊಂಡು ಆರಾಮಾಗಿರ್ತಾನೆ. ಸೊ ಅದಕ್ಕೆ ಅಂತ ಈ ಟಾಯ್ನ ತರಿಸಿದೆ. ನಿಮ್ಗೇನಾದರೂ ಇದ್ರದ್ದು ಲಿಂಕ್ ಬೇಕಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಬಂದು ಊಟ ಮಾಡಿ ಚಿಕನ್ ಮತ್ತು ರೈಸ್, ಅವರಪ್ಪ ವರ್ಕೌಟ್ ಮುಗಿಸ್ಕೊಂಡು ಬಂದರು. ಅಪ್ಪು ಆಚೆ ಆಟ ಆಡ್ತಿದ್ದ. ಈ ಮಕ್ಕಳಿರೋ ಮನೇಲಿ ದಿನಕ್ಕೆ 3-4 ಸರಿ ಡ್ರೆಸ್ ಚೇಂಜ್ ಮಾಡಬೇಕಾಗತ್ತೆ. ಒಂದು ಚೂರೇನಾದರೂ ನೀರು ಬಿತ್ತು ಅಥವಾ ತ್ಯಾವ ಆಯಿತು ಅಂತಂದರೆ ಬಟ್ಟೆ ಬೇರೆದಾಕು ಅಂತಾರೆ. ಸೊ ಅವರಪ್ಪ ವರ್ಕೌಟ್ ಮಾಡ್ಕೊಬಂದು ಬಾಡಿ ಪೇನ್ಸ್ ಇದೆ ಅಂತ ಹೇಳಿ ಮಲಗಿದ್ರೆ ಇವನು ಹೋಗಿ ನಾನು ಮಸಾಜ್ ಮಾಡ್ತೀನಿ ಅಂತ ಮಾಡ್ತಿದ್ದ. ನಾನು ಎಣ್ಣೆ ಹಚ್ತೀನಿ ಬಾ ಅಂದರೆ ಬೇಡ ಅಂತ ಅವನೇ ಹಚ್ಕೋತಿದ್ದ. ಮಂಡಕ್ಕಿ ತಿಂತೀನಿ ಅಂತ ಈಸ್ಕೊಂಡು ಮನೆಯೆಲ್ಲ ಚೆಲ್ಲಾಡಿದ್ದ. ಅದು ನನಗೆ ಡಬಲ್ ಕೆಲಸ ಆಯಿತು. ಈ ವ್ಲಾಗ್ ಇಷ್ಟ ಆಗಿದ್ರೆ ಫಾಲೋ ಮಾಡೋದನ್ನು ಮರಿಬೇಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.